ನಾನು ಇಂತರ ಆಂದೋಲನ ಹೊಂದಿರಲ್ಲ. ನಾವು ಕರ್ನಾಟಕ ಅರ್ಥ ಆಯ್ತಾ? ಓಕೆ, get out my place. You get out my place. You get out my place. You get out from here. Get out from here. Get out from here. Who are you? 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 Hey, ಕರಿಯ ಪೊಲೀಸ್ Get out. Get out. Hey, who are you to ask? Public place ಇದು. Public place ಅಲ್ಲೇ ಇದು ಯಾವ ಅಲ್ಲಿ ಬರೆಯೋ ಬೋರ್ಡ್ ಬರೆಯೋ ಅಲ್ಲಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಅರುಂಡಿ. ಬಹಳಷ್ಟು ಸಾರಿ ಜನರ ಸಮಸ್ಯೆಗಳನ್ನು ಇಟ್ಕೊಂಡು, ಜೊತೆಗೆ ನಾವಿವತ್ತು ಎಲ್ಲಿದ್ದೀವಿ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದೇ ದೇವನಹಳ್ಳಿ ಬಳಿ ಇರ್ತಕ್ಕಂಥ ಟೋಲ್ ಪ್ಲಾಜಾ ಬಳಿ ಇದ್ದೀವಿ. ಜನಸಾಮಾನ್ಯರ ವಾಹನ ಸವಾರರ ಹಣವನ್ನು ಸುಲಿಗೆಯ ರೀತಿ ವಸೂಲಿ ಮಾಡ್ತಕ್ಕಂಥ ಒಂದು ಜಾಗ ಅಂತಲೂ ಕೂಡ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂದರೆ ಇಲ್ಲಿ ಬರ್ತಾ ಇರ್ತಕ್ಕಂಥ ವಾಹನ ಸವಾರಿಗೆ ಏನೆಲ್ಲ ಸೌಲಭ್ಯಗಳು ಇರಬೇಕು ಇರಬಾರ್ದು ಅನ್ನೋ ಕುರಿತಾಗಿ ಭಾಳಷ್ಟು ಸಾರಿ ಚರ್ಚೆ ಮಾಡಿದ್ದೀವಿ. ಈ ವಿಷಯವಾಗಿ ಇವತ್ತು ಮಾತನಾಡಲಿಕ್ಕೆ ನಮ್ಮ ಜೊತೆ ಇವತ್ತು ಲಾಯರ್ ಜಗದೀಶ್ ಇದ್ದಾರೆ. ನಾನು ಮಾತನಾಡಿದ್ರೆ ಸರಿ ಇರೋದಿಲ್ಲ. ಅವ್ರು ಕಂಪ್ಲೀಟಾಗಿ ವಿಷಯಗಳ ಬಗ್ಗೆ ಅವ್ರು ಸವಿಸ್ತಾರವಾಗಿ ಮಾತನಾಡಿದ್ರೆ ನಿಮಗೂ ಕೂಡ ಟಚ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸರ್, ನಿಮಗೆ ಕೊಟ್ಬಿಡ್ತೀನಿ ಲೋಗೋ. ಏನೆಲ್ಲ ಬದಲಾವಣೆಗಳಾಗಬೇಕು, ಜನಸಾಮಾನ್ಯರು ಏನನ್ನ ತಿದ್ಕೋಬೇಕು, ಜೊತೆಗೆ ಯಾವುದರ ವಿರುದ್ಧ ಹೋರಾಡಬೇಕು, ನೀವೇ ಮಾತನಾಡ್ಬಿಡಿ ಸರ್. ಮೊದಲನೇದಾಗಿ ನಮ್ಮ ದೇಶಕ್ಕೆ ಈ ಒಂದು ಟೋಲ್ ಗೇಟ್ಸ್ ಬೇಕಾಗಿರಲಿಲ್ಲ. ಯಾಕೆ ಅಂತಂದರೆ ನಾವು ಯಾವುದೇ ಒಂದು ಗಾಡಿ ತಗೊಂಡಾಗ 12 to 20% ರೋಡ್ ಟ್ಯಾಕ್ಸನ್ನು ಹಾಕಿರ್ತೀವಿ. ಒಂದ್ಸತಿ ರೋಡ್ ಟ್ಯಾಕ್ಸ್ ಕಟ್ಟಿದ ಮೇಲೆ ಟೋಲ್ ಗೇಟ್ ಅನ್ನೋದು ಸುಲಿಗೆ, ಅಂದರೆ ಇದೊಂಥರ ಡಕಾಯ್ತಿದ್ದಂಗೆ. ಈ ಕಂಪನಿ ಅನ್ನೋ ಹೆಸರಲ್ಲಿ, ಈ ಸ್ಟ್ಯಾಂಡರ್ಡ್ ರೋಡ್ ಅನ್ನೋ ಹೆಸರಲ್ಲಿ, ಈ ಟೋಲ್ ಗೇಟ್ ಅನ್ನೋ ಹೆಸರಲ್ಲಿ ಇಡೀ ಭಾರತದಲ್ಲಿ 1.6 ಕಿಲೋಮೀಟರ್ಸ್ ನ್ಯಾಷನಲ್ ಹೈವೇನಲ್ಲಿ ಸುಮಾರು 600 ಟೋಲ್ ಗೇಟ್ಸ್ ಇದೆ. ಈ 600 ಟೋಲ್ ಗೇಟ್ಸು ಜನರನ್ನ ಸುಲಿಗೆ ಮಾಡುತ್ತೆ ಅನ್ನೋದು ನನ್ನ ಭಾವನೆ. ಆಮೇಲೆ ಅದು ಜನ ಒಪ್ಕೊತಾ ಇದ್ದಾರೆ. ಬಂದಂಥ ಯಾವುದೇ ಸರ್ಕಾರ ಈ ಒಂದು ಟೋಲ್ ಗೇಟ್ನ ಇಂಟ್ರೊಡ್ಯೂಸ್ ಮಾಡಿದ್ದು ವಾಜಪೇಯಿ ಸರ್ಕಾರ. ವಾಜಪೇಯಿ ಇರ್ಬೇಕಾದ್ರೆ ಇದು ಪ್ರೈವೇಟೈಸೇಷನ್ ಆಯಿತು. 1.6 ಲ್ಯಾಕ್ 1.6 ಲಕ್ಷ ಕಿಲೋಮೀಟರು ನ್ಯಾಷನಲ್ ಹೈವೇಸು ಪ್ರೈವೇಟ್ ಅವ್ರಿಗೆ ಮಾರಾಟ ಮಾಡಿದ್ರು. ದೇಶದ ಆಸ್ತಿ ಮಾರಾಟ ಆಯಿತು. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಇದು ನಮ್ಮ ಬೆಂಗಳೂರಿನಲ್ಲಿರುವ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟೋಲ್ ಗೇಟು. ಇದು 2011 ಅಗ್ರಿಮೆಂಟ್ ಆಗಿದೆ. 20 ವರ್ಷ ಅಗ್ರಿಮೆಂಟ್ ಹಾಕೊಂಡಿದ್ದಾರೆ. 20 ವರ್ಷ ಅಗ್ರಿಮೆಂಟ್ ಹಾಕೊಂಡಿದ್ದಾರೆ. ನಾವು 2018-19 ಒಂದು 1 ಮಂತ್ ಕಲೆಕ್ಷನ್ ಡೀಟೇಲ್ಸ್ ತೊಗೊಂಡಿದ್ದೀವಿ. ಸುಮಾರು 35 ಕೋಟಿ ಒಂದು ಡೇಗೆ. 18 ಕೋಟಿ, ಸಾರಿ 18 ಕೋಟಿ ಇತ್ತು. ಸೊ ಆ ಲೆಕ್ಕ ಹಾಕೊಂಡ್ರೆ ಇವಾಗ ಒಂದು ಹೆಚ್ಚು ಕಮ್ಮಿ 2 ವರ್ಷದಲ್ಲಿ ಇದರ 600 ಕೋಟಿ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟಿದೆ. ಇನ್ನು 18 ವರ್ಷ ವಸೂಲಿ ಕಾರ್ಯಕ್ರಮವನ್ನು ಈ ಟೋಲ್ ಗೇಟ್ ಅನ್ನೋ ಹೆಸರಲ್ಲಿ ಮಾಡ್ತಾರೆ. ಆಮೇಲೆ ಈ ಟೋಲ್ ಗೇಟ್ಗೆ ತಮ್ಮದೇ ಆದಂಥ ಒಂದಷ್ಟು ಗೈಡ್ಲೈನ್ಸನ್ನು ನ್ಯಾಷನಲ್ ಹೈವೇ ಮಾಡಿದೆ. ಏನಂತಂದರೆ, ಒಂದು ಯಾವುದೇ ಟೋಲ್ ಗೇಟ್ ಹತ್ರ ಪಬ್ಲಿಕ್ ಟಾಯ್ಲೆಟ್ಸ್ ಇರಬೇಕು ಅಂತ. ನೀವು ಇವಾಗ ಹೋಗಿದ್ರಿ, ಅದು ಕಾಟಾಚಾರಕ್ಕೆ ಒಂದು ಮಾಡಿರೋಂಥ ಟಾಯ್ಲೆಟ್ ಅಂತ ಅನ್ಸಲ್ವ? ಸೊ ಆಮೇಲೆ ಟೋಯಿಂಗ್ ವ್ಯಾನ್ಸ್ಗಳಾಗಿರ್ಬೋದು, ಈ ವೆಹಿಕಲ್ ಇಲ್ಲ, ನನಗೆ ಇಲ್ಲಿ ಆಂಬುಲೆನ್ಸ್ ಇರಬೇಕು ಅಂತಿದೆ, ಬಟ್ ಇಲ್ಲಿ ನಮಗೂ ಇಲ್ಲಿ ಆಂಬುಲೆನ್ಸ್ ಕಾಣಿಸ್ಲಿಲ್ಲ ಅಲ್ವಾ. ಆಮೇಲೆ ಸಿಬ್ಬಂದಿಗಳು ಅವರ ಡಿಸ್ಪ್ಲೇ ಮಾಡಬೇಕು, ಗಡ್ಡ ಮೀಸೆ ಎಲ್ಲ ಬೋರ್ಡ್ಸ್ ಇರಬೇಕು, ಒಳ್ಳೆ ಗೂಂಡಾಗಳ ಥರ ಇದ್ದಾರೆ. ನಮಗಿರೋ ಮಾಹಿತಿ ಪ್ರಕಾರ ಇವ್ರು ಗೂಂಡಾಗಳನ್ನು ಸಾಕ್ತಾರೆ. ಏನಕ್ಕೆ ಅಂದರೆ, ಯಾರಾದರೂ ಆವಾಜ್ ಹಾಕಿದ್ರೆ, ಗಲಾಟೆ ಆಗಿದ್ರೆ ಗೂಂಡಾಗಳನ್ನು ಸಾಕಿದ್ದಾರೆ ಅಂತ. ನಮ್ಮ ದೇಶದ ಸಂವಿಧಾನಿಕವಾಗಿ ಮಾತಾಡೋಕೆ ಹೋದರೆ ಯಾವುದೇ ಸರ್ಕಾರ ಬಂದರೂ ಈ ಟೋಲ್ ಗೇಟ್ಗಳನ್ನ ತೆಗೆದಿಲ್ಲ. ಒಂದಲ್ಲ ಒಂದು ದಿವಸ ಒನ್ ಫೈನ್ ಡೇ ಅಕಸ್ಮಾತ್ ನಮ್ಮಂಥವ್ರ ಅಧಿಕಾರಕ್ಕೆ ಬಂದರೆ ನಮ್ಮ ದೇಶದಲ್ಲಿ ಕಾಣೆಯಾಗದೆ ಟೋಲ್. ಈ 600 ಟೋಲ್ ಗೇಟ್ಸ್ ಏನಿದೆ, ಇದೆಲ್ಲ ಮಾಫಿಯಾ ಮುಖಾಂತರ ಶೆಲ್ ಕಂಪನಿಗಳು ಓನರ್ಗಳು, ಜೊತೆಯಲ್ಲಿ ಇದರ ಮಾಲೀಕರು ರಾಜಕಾರಣಿಗಳು, ನಮಗೆ ಗೊತ್ತಿರೋ ಬಿಸ್ನೆಸ್ ಮೆನ್ಗಳು, ಎಲ್ಲ ಬೇನಾಮಿ ಆಸ್ತಿಗಳು ಈ ಟೋಲ್ ಗೇಟ್ಗಳು. ಯಾಕಂದರೆ ಒಂಥರ ಒಳ್ಳೆ ಕಲೆಕ್ಷನ್ ಆಗ್ತವೆ. ಯಾವನೊಬ್ಬ ಬಂಡವಾಳ ಹಾಕಿದ್ದನ್ನು ಮಾಡ್ಕೊಂಡಿರ್ತಾನೆ. ಆಮೇಲೆ ಎಷ್ಟೋ ಕಡೆ ನಮ್ಮ ಕರ್ನಾಟಕದಲ್ಲಿ ಟೋಲ್ ಗೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ದಾವಣಗೆರೆಯಿಂದ ನಮಗೆ ಇದಕ್ಕೆ ಸಿರಾಗ್ ಬರೋವರೆಗೂ ರೋಡೇ ಸರಿಗಿಲ್ಲ. ಎಲ್ಲ ನಾವು ಸರ್ವಿಸ್ ರೋಡಲ್ಲೇ ಬರೋದು. ಸರ್ವಿಸ್ ರೋಡು ನೆಟ್ ಕ್ಲೀನ್ ಇಲ್ಲ. ಅದು ಜವಾಬ್ದಾರಿ ನೀವೇ ತಗೊಂಡಿರ್ತಕ್ಕಂಥ ಅಲ್ವಾ, ನಿರ್ವಹಿಸಬೇಕು. ಸರ್ವಿಸ್ ರೋಡು ಸರಿ ಇರೋದಿಲ್ಲ ಅಲ್ವಾ. ಸರ್ವಿಸ್ ರೋಡು ಇಲ್ಲ, ಆದರೂ ಜನ ಟೋಲ್ ಗೇಟ್ ಕಟ್ತಾರೆ. ಓಕೆ. ಆಮೇಲೆ ಈ ಟೋಲ್ ಗೇಟ್ ಅನ್ನೋದು ನಮ್ಮ ಭಾರತದಲ್ಲಿ 25 ಲಕ್ಷ ವಕೀಲರು ಇದ್ದಾರೆ.
ಯಾರು ಕೂಡ ಇದನ್ನ ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡ್ಬೋದಾಗಿತ್ತು, ಯಾರು ಚಾಲೆಂಜ್ ಮಾಡಿಲ್ಲ. ಆಮೇಲೆ ಜನರು ಕೂಡ ಚಾಲೆಂಜ್ ಮಾಡ್ಬೋದಾಗಿತ್ತು, ಯಾರು ಇದನ್ನ ಚಾಲೆಂಜ್ ಮಾಡಿಲ್ಲ. ಯಾಕೆ ಅಂದರೆ ಒಂದು ಮಾನಸಿಕತೆ ಬೆಳೆಸ್ಕೊಂಬಿಟ್ಟವ್ರೆ, ನಾವು ಯಾರನ್ನೂ ಪ್ರಶ್ನೆ ಮಾಡಬಾರ್ದು ಅಂತ. ನಾನು ಈ ಒಂದು ಟೋಲ್ ಗೇಟ್ಗಳ ಬಗ್ಗೆ, ಇದರ ವಿಸ್ತಾರದ ಬಗ್ಗೆ ಮತ್ತು ಇದರ ಒಂದು ನಗ್ನತೆ ಬಗ್ಗೆ ನಾನೇ ಫಸ್ಟ್ ಟೈಮ್ ಎಕ್ಸ್ಪೋಸ್ ಮಾಡಿದ್ದು ಅಂತ ಅನ್ಕೊಂತೀನಿ. ಒಂದು ದಿವಸಕ್ಕೆ ಎಷ್ಟು ಗಾಡಿಗಳು ಹೋಗುತ್ತೆ? 120 130 ರೂಪಾಯಿ, 130 ರೂಪಾಯಿ ಒಂದು ಗಾಡಿಗೆ ಅಂದ್ಕೊಂಡ್ರೆ ಕೋಟ್ಯಾಂತರ ರೂಪಾಯಿ ಒಂದು ದಿವಸಕ್ಕೆ ಅಲರ್ಟ್ ಆಗುತ್ತೆ. ಇದೆಲ್ಲ ಬರೀ ವಸೂಲಿ ಕಾರ್ಯಕ್ರಮನೇ. ಆಮೇಲೆ ಇನ್ನೊಂದು ಮಾತು ಕೇಳ್ಬೇಕು ಸರ್, ಏನಾದರೂ ಅಪಘಾತ ಏನಾದರೂ ಆದರೆ ಇಲ್ಲಿ ಅಟ್ಲೀಸ್ಟ್ ಇಲ್ಲಿನ ಸಿಬ್ಬಂದಿಗಳು ಬರೋದಿಲ್ಲ ಅಂತ ಸರ್. ಅವ್ರನ್ನ ಇಲ್ಲಿ ಟೋಲ್ ಗೇಟ್ ಎಲ್ಲ ಕಟ್ತಾರೆ, ಪ್ರತಿನಿತ್ಯ ವಾಹನ ಸಾವಿರ ಒಂದು ಸರಿನೂ ಮಿಸ್ ಮಾಡ್ದಂಗೆ ಫಾಸ್ಟ್ಯಾಗ್ ಮುಖಾಂತರ ಸರ್ವಿಸ್ ಕೊಡ್ತಾರೆ. ಆದರೆ ಇಲ್ಲಿನ ಸಿಬ್ಬಂದಿಗಳು ಏನಾದರೂ ಅಪಘಾತ ಆದರೆ ಬರೋದಿಲ್ಲ ಅನ್ನೋ ಆರೋಪ ಇದೆ. ಇದ್ರ ಬಗ್ಗೆ ಏನು ಹೇಳ್ತಾರೆ? ಇಲ್ಲ, 100% ಇವರು ಎಮರ್ಜೆನ್ಸಿಗೆ ಆಂಬ್ಯುಲೆನ್ಸ್ ಮಾಡಬೇಕು. ನಮಗೆ ಇಲ್ಲಿವರೆಗೂ ನೋಡಿದೀವಿ, ನಮ್ಗೆ ನೋಡಿ ಟೋಯಿಂಗ್ ವೆಹಿಕಲ್ ಕಾಣಿಸುತ್ತೆ, ವೆಹಿಕಲ್ ಇದೆ, ಅದು ಟೋಯಿಂಗ್ ವೆಹಿಕಲ್ ಕ್ಲೀನ್ ಮಾಡಿದ್ರೆ ಅವೆರಡು ಕ್ಲೀನೇ ಆಗಿಲ್ಲ. ಅಲ್ಲಿ ಯಾವುದೋ ಒಂದು ಕ್ರೇನ್ ಕಾಣಿಸ್ತಾ ಇದೆ, ಬಟ್ ಆದರೆ ಆಂಬ್ಯುಲೆನ್ಸ್ ಇರಬೇಕು ಮುಖ್ಯವಾಗಿ. ಇಲ್ಲಿ ಆಂಬ್ಯುಲೆನ್ಸ್ ನಮಗೆ ಕಾಣಿಸ್ತಾ ಇಲ್ಲ. ಆಮೇಲೆ ನೋಡಿ, ಇದು ಫ್ರಂಟ್ ಫೇಸ್ ಆಫ್ ಟೋಲ್ ಗೇಟು, ಇದು ರಿಫ್ಲೆಕ್ಟರ್ಸ್ ಆಗಿರ್ಬೇಕು. ನನಗೆ ನೋಡಿ ಇವನು ಆ ಎಡ್ಜಸ್ ಇದೆಯಲ್ಲ, ಅಲ್ಲೆಲ್ಲ ಫುಲ್ ರಿಫ್ಲೆಕ್ಟ್ ಆಗಿರ್ಬೇಕು. ಎಲ್ಲೂ ಕೂಡ ಇವರು ಒಂದು ರಿಫ್ಲೆಕ್ಟರ್ ಕಾಣಿಸಲ್ಲ. ಆಮೇಲೆ ಸಿಬ್ಬಂದಿಗೆ ನೇಮ್ ಪ್ಲೇಟ್ ಇರಬೇಕು, ID ಕಾರ್ಡ್ ಇರಬೇಕು. ಬೇಕಾದ್ರೆ ಬನ್ನಿ ಅಲ್ಲಿ ಹೋಗೋಣ. ಒಬ್ಬ ಸಿಬ್ಬಂದಿನೂ ಸಹ ID ಕಾರ್ಡ್ ಹಾಕಿಲ್ಲ. ಇದು ಮ್ಯಾಂಡೇಟು. ಒಬ್ಬ ವ್ಯಕ್ತಿ ಟೋಲ್ ಗೇಟಲ್ಲಿ ಕೆಲಸ ಮಾಡ್ತಾನೆ ಅಂತಂದ್ರೆ ಅವನು ಏನೋ ID ಕಾರ್ಡನ್ನು ಮತ್ತೆ ಪ್ಲೇಟನ್ನು ಹಾಕ್ಲೇಬೇಕು. ಜನಸಾಮಾನ್ಯರು ರೂಲ್ ಫಾಲೋ ಮಾಡ್ಬೋದು, ಬಟ್ ಅಲ್ಲಿನ ಸಿಬ್ಬಂದಿಗಳು ರೂಲ್ ಫಾಲೋ ಮಾಡಂಗಿಲ್ಲ. ಅಲ್ಲ, ಮಾಡಲೇಬೇಕು. ಯಾಕಂದ್ರೆ ಮಾಡ್ತಾ ಇಲ್ಲ, ಬಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಹಣದಿಂದ ಈ ಟೋಲ್ ಗೇಟ್ ನಡೀತದೆ. ಇವ್ರಿಗೆ ತಮ್ಮದೇ ಆದಂತ ಒಂದು ಐ ಥಿಂಕ್ ರೂಲ್ಸ್ ನೋಡಿ. ನೋಡಿ ಇಲ್ಲೆಲ್ಲ ಆಕ್ಚುಲಿ ರಿಫ್ಲೆಕ್ಟರ್ಸ್ ಹಾಕ್ಬೇಕು. ಏನಪ್ಪ ಕರೆ ಪಬ್ಲಿಕ್ ಇದು ಯಾರಪ್ಪನ ಆಸ್ತಿ ಅಲ್ಲ. ಅಲ್ಲಿ ನೋಡಿ, ವಿಡಿಯೋ ಮಾಡ್ಬಿಡಿ ಅಂತ ಹೇಳ್ತಾ ಇದ್ದಾನೆ, ನೋಡ್ತಿಲ್ಲ ಒಂಚೂರು. ಆಮೇಲೆ ಇದು ಪಬ್ಲಿಕ್ ಪ್ರಾಪರ್ಟಿ. ಯಾರ್ದು ಅನ್ಕೊಂಡ್ಬಿಟ್ಟಿದ್ಯಾ ಪ್ರಾಪರ್ಟಿ ಇದನ್ನ? ಆಮೇಲೆ ಇಲ್ಲಿ ಗೂಂಡಾಗಳೆಲ್ಲ ಮಾಡ್ತಾರಂತೆ. ನಾನೇನು ಭಯ ಬೀಳಲ್ಲ, ಎತ್ತೆ ಓಡಾಕ್ಸ್ಬಿಡ್ತೀನಿ ಇವ್ರೆಲ್ಲರೂ. ನೋಡಿ, ಇಲ್ಲೆಲ್ಲ ರಿಫ್ಲೆಕ್ಟ್ ಆಗಬೇಕು. ಯಾವುದೇ ರಿಫ್ಲೆಕ್ಟ್ ಇಲ್ಲ, ಯಾವನ ಬಂದು ಗುದ್ಕೊಂಡ್ರೆ ಇದಕ್ಕೆ ಅಲ್ವಾ? ನೋಡಿ ಅಲ್ಲ, ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಕಿತ್ತೋಗಿರೋ ಚೇರ್ಗಳು. ಈಗ ಬನ್ನಿ, ಹೆಂಗೆ ಅಲ್ಲಿ ನೋಡಿಗೆ ಅಲ್ಲ, ಕಿತ್ತೋಗಿರೋ ಚೇರ್ ನೋಡಿ ಹೆಂಗೆ. ಅಷ್ಟೇ ರಿಫ್ಲೆಕ್ಟರ್ಸ್ ಹಾಕ್ಬೇಕು. ನೋಡಿ, ಒಂದು ರಿಫ್ಲೆಕ್ಟರ್ ಇಲ್ಲ ರೋಡಲ್ಲಿ, ನಿಮಗೆ ಒಂದು ರಿಫ್ಲೆಕ್ಟರ್ ಕಾಣಿಸ್ತಾ ಇಲ್ಲ. ನೋಡಿ 11 ವರ್ಷದಿಂದ ಈ ಟೋಲ್ ಗೇಟ್ ನಡೀತಾ ಇದೆ. ಅನ್ಫಿನಿಶ್ಡ್ ಗೋಡೆ, ಕಾಂಕ್ರೀಟು, ಇಲ್ಲೂ ಕೂಡ ಪೇಂಟ್ ಹಾಕಿಲ್ಲ. ಯಾರಾದ್ರೂ ಆ ಕಡೆಯಿಂದ ಸ್ಪೀಡಾಗಿ ಬಂದ್ರೆ ಇದು ಹೊಡ್ಕೊಂಡ್ರೆ ಸತ್ತೋಗ್ತಾರೆ. ಬನ್ನಿ, ನೋಡಿ, ಇದು ಫ್ರಂಟ್ ಗೋಡೆ. ಈ ಕಡೆಯಿಂದ ಬಂದ್ರೆ ನೋಡಿ ರಿಫ್ಲೆಕ್ಟ್ ಹಾಕಿಲ್ಲ. ಯಾವುದೇ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ನ ಇವ್ರು ಫಾಲೋ ಮಾಡಲ್ಲ. ಇವ್ರು ಅಲ್ಲ, ಇಲ್ಲಿನ ಟ್ರಾಫಿಕ್ ಪೊಲೀಸರು ಹೆಂಗ್ ಅಲೋ ಮಾಡ್ತಾರೆ ಗೊತ್ತಿಲ್ಲ. ಟ್ರಾಫಿಕ್ ಪೊಲೀಸರು ಇದನ್ನೆಲ್ಲ ಚೆಕ್ ಮಾಡಬೇಕು. ನಾನು ಜಾಯಿಂಟ್ ಕಮಿಷನರ್ ಅನುಚೇತ್ ಹೇಳ್ತಾ ಇದ್ದೀನಿ, ನೋಡಿ ಅನುಚೇತ್, ಇಲ್ಲಿ ರಿಫ್ಲೆಕ್ಟರ್ಸ್ ಹಾಕಿಲ್ಲ. ದಯಮಾಡಿ ಆ ಟೋಲ್ ಗೇಟ್ ಅವ್ರಿಗೆ ಡೈರೆಕ್ಷನ್ಸ್ ಕೊಡಿಸಿ, ಸಂಬಂಧಪಟ್ಟಂತ ಇವರಿದ್ರಲ್ಲ, ಯಾರು ನೀವ್ಯಾರು? ಇಲ್ಲ, ID ಕಾರ್ಡ್ ತೋರಿಸಿ. ID ಕಾರ್ಡ್ ಪರ್ಮಿಷನ್ ಇದೆಯಾ? ನೀವು ಪಬ್ಲಿಕ್ ಪ್ಲೇಸ್ ಯಾರು ಕೇಳಂಗಿಲ್ಲ. ಯು ಶೋ ಮಿ ದ ಆರ್ಡರ್, ಕಾಲ್ ದ ಪೊಲೀಸ್, ಶೋ ಮಿ ದ ಆರ್ಡರ್, ಕಾಲ್ ದ ಪೊಲೀಸ್, ಕಾಲ್. ಯಾರಕ್ಕೆ ಪಬ್ಲಿಕ್ ಪ್ಲೇಸ್ ಇದು? ಯಾರಪ್ಪ ಬಂದ್ರಿ ಇದು? ಇದು ಪಬ್ಲಿಕ್ ಪ್ಲೇಸ್ ಇದು. ಯಾರಪ್ಪ ಬಂದು
ಯಾರು ಮಲ್ಗಿಬೇಕು ಮಾಡ್ಬೇಕು? ಯಾರಪ್ಪ ಬಂದು ನಮ್ಮಪ್ಪ ಬಂದಿದ್ದು, ನಾವು ಸಂವಿಧಾನ ನಾವೇ ಟ್ಯಾಕ್ಸ್ ಕಟ್ಟೋದು, ನಮ್ಮಪ್ಪ ಬಂದಿದ್ದು, ನಿಮ್ದಲ್ಲ. ನಿಮ್ಗೆ ಕೂಲಿ ಕೊಟ್ಟಿದ್ದೀವಿ ನಾವು ನೋಡ್ಕೊಳ್ಳಿ ಅಂತ, ನಿಮ್ ಕಂಪನಿಯವ್ರಿಗೆ ಕೂಲಿ 100% ನಾವು ಕಟ್ಟ. ನಾವು ಕಟ್ಟ ನೀನು ಆಂಧ್ರ ಅವನು ನನಗೆ ಗೊತ್ತಿದೆ. ರೈಟ್ ಹಳ್ಳಿಯಿಂದ ರೈಟ್ ಹಳ್ಳಿಯಿಂದ ರೈಟ್ ಹೇಳಲೇ ರೈಟ್ ಹೇಳಲೇ ನನಗೆ ಹೇಳ್ಬೇಡ, ನೀನ್ ಮಾತಾಡ್ಕೊಂಡ್ ಬಂದಿದ್ದು ರೈಟ್ ಹೇಳಲೇ ನಾನು ಇಂತರ ಆಂಧ್ರ ಬಂದಿರಲೇ, ನಾನು ಇಂತರ ಆಂಧ್ರ ಬಂದಿರಲೇ. ಕರ್ನಾಟಕ ಅರ್ಥ ಆಯ್ತು ಆಗ್ಲಿ ಏನೀಗ ಆಯ್ತು. Get out from here. You get out my from here. You get out my place. You get out my place. You get out from here. Get out from here. Get out from here. Who are you? 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 Hey, ಕರಿಯ ಪೊಲೀಸ್ ಕರಿಯ ಪೊಲೀಸ್ ಗೆ ತಗದಿದ್ರೆ ತಗದಿರಲಿ ತಗಲೇ ಕರಿಯ ಪೊಲೀಸ್ ಗೆ ಏ ನನ್ನ ನೀನು ಯಾವ ಮಾಡಕ್ಕೆ ನಂತರ who are you to come and ask me? ಯಾರು ಪರ್ಮಿಷನ್ ಕೇಳ್ತಾ ಇದ್ರು? ಏ ಲೆಟರ್ ಕೊಡು. ಏ ಲೆಟರ್ ಕೊಡಲೇ ಲೆಟರ್ ಕೊಡು ನನಗೆ. ಇಲ್ಲಿ ಬರಬಾರ್ದು ಅಂತ ಲೆಟರ್ ಕೊಡು ನನಗೆ. ಶೂಟ್ ಮಾಡಬಾರ್ದು ಲೆಟರ್ ಕೊಡು ನನಗೆ. ಬರಿಬಾರ್ದು ಲೆಟರ್ ಕೊಡು. ರೈಟ್ ಹೇಳ ಏ ರೈಟ್ ಹೇಳಲೇ ರೈಟ್ ಹೇಳಲೇ ಹೋಗಲ್ಲೇ ಹೋಗ ನಾವು ಹೋಗಿಲ್ಲ, ನೀವು ಹೋಗಲ್ಲೇ ಹೋಗ ನೀವು ಹೋಗಲ್ಲೇ ನೀವು ಹೋಗಲ್ಲೇ ನೀವು ಹೋಗಲ್ಲೇ ಯಾಕೆ ಬರ್ತಾ ಹೋಗಲ್ಲ ನಾನು ಯಾಕೆ ಮೇಲೆ ಹೋಗಲ್ಲ ನಾನು ಹೋಗಲ್ಲ ನಾನು ಹೋಗಲ್ಲ ನಾನು. Get out! Get out! Hey, who are you to ask? Public place ಇದು, public place ಅಲ್ಲಿ ಇದು ಯಾವ ಅಲ್ಲಿ ಬರಿಯೋ ಬೋರ್ಡ್ ಬರಿಯೋ ಅಲ್ಲಿ ತಿಕ್ಕ ಮುಚ್ಕೊಂಡು ಹೋಗು. ಐಡಿ ಕಾರ್ಡ್ ಕೊಡು. ಇಲ್ಲ ತೋರ್ಸು ತಗೊಳ್ಳಿ. ಇದನ್ನ ಕೊಡಕ್ಕೆ ಇಷ್ಟೊಂದು ಬೇಕಾ ನಿನ್ಗೆ? ಏನಾಗಿದೆ ಕೊಡ್ತೀವಲ್ವಾ ನಿಮ್ಗೆ, ಕೊಡಕ್ಕಾಗಲ್ವಾ? ಇಷ್ಟೊಂದು ಬೇಕಾ ನಿನ್ಗೆ? ಏನ್ ಪರ್ಮಿಷನ್ ಕೇಳ್ತಾ ಒಂದು ಎಲ್ಲಿಂದ ಹೋಗಿ ಕೆಲಸ ಮಾಡಬಹುದು, ಮಾಡಬಾರ್ದಂತ ನಿಮ್ಮ ಹತ್ರ ಮರ್ಯಾದೆ ಕೊಟ್ಟು ಮಾತಾಡಲ್ಲ. ನಾವು ಮರ್ಯಾದೆ ಕೊಡ್ತೀವಿ, ನೀವು ಮರ್ಯಾದೆ ಕೊಟ್ಟಿಲ್ಲ. ನಾವು ಮರ್ಯಾದೆ ಕೊಡ್ತೀವಿ, ನೀವು ಮರ್ಯಾದೆ ಕೊಡ್ಬೇಕು. ಹೊಸ ಗಾಡಿ ಅಂತ ಟೋಲ್ ಗೇಟ್ ಕಟ್ಟಿಲ್ಲ ಬಿಡ್ತಾರೆ ಅವರು. ನೋಡಿ ಅಲ್ಲಿ ನೋಡಿ ಒಬ್ರು ಕೂಡ ಐಡಿ ಕಾರ್ಡ್ ಹಾಕಿಲ್ಲ. ನೋಡಿ ಬನ್ನಿ, ಒಬ್ರು ಕೂಡ ಬನ್ನಿ ನೋಡ, ಒಬ್ರು ಕೂಡ ಐಡಿ ಕಾರ್ಡ್ ಹಾಕಿಲ್ಲ. ನೋಡಿ ನೀವು ಘಟ ಬಿಟ್ಟ ಒಳ್ಳೆ ರೌಡಿ ತರ ನೋಡಿಲ್ಲ, ನೋಡಿ ಘಟ ಬಿಟ್ಟ ನೋಡಿಲ್ಲ ನೋಡಿ. ಇವನು ದೊಡ್ಡ ರೌಡಿ ಏನು ನೋಡಿ, ಇವ್ ನೋಡಿ ಈಗ ಆಗ್ದ ಐಡಿ. ಅವ್ನು ಯಾರ ಆಂಧ್ರ ಅವ್ನು ಸಪೋರ್ಟ್ ಮಾಡ್ತಾ ಇದೀರಲ್ಲ ನೀವೆಲ್ಲ ಸೇರ್ಕೊಂಡು. ಉದ್ದ ದಪ್ಪ ಮುದ್ದೆ ಕೇಳೋ ನಂಗೆ ಆಗ ಹೇಳಿ ಅವನು ಪ್ರಯೋಜನ ಇಲ್ಲ. ಅವನು ನಾನು ಹಾಕಿರೋ ಪಕಾರ ಅಂತ ಒಂದು ಹೊಡಿತಾ ಇದ್ದೆ. ಬಲ್ಲಿ ಎಲ್ಲ ನೋಡಿ, ಇಲ್ಲೂ ಕೂಡ ಹಾಕಿಲ್ಲ. ನೋಡಿ ರಿಫ್ಲೆಕ್ಟರ್ ಇಲ್ಲ ಇಲ್ಲಿ. ಆಮೇಲೆ ಇವರೆಲ್ಲ ನೋಡಿ ಅಮಾಯಕರು ಇವರೆಲ್ಲ ನೋಡಿ, ಇವರೆಲ್ಲ ಅಮಾಯಕರು. ಇವರೆಲ್ಲ ಅವಾಜ್ ಹಿಂಗೆ ನೀವು ಬಂದು ನಿಂತ್ಕೊಂಡ್ರೆ ನಾನು ಪೊಲೀಸ್ ಕರೆಸ್ತೀನಿ, ಲಾಠಿಲಿ ಬಿಡಿಸ್ತೀನಿ. ಇವ್ರಿಗೆ ಲಾಠಿಲಿ ಬಿಡಿಸ್ತೀನಿ ನಾನು, ನಂಗೆ ಕೆಪಾಸಿಟಿ ಇದೆ. ಆದರೆ ಡ್ರೈವರ್ಗಳು ಬಿಡ್ಸೋಕ್ಕಾಗಲ್ಲ. ಓಕೆ, ಯಾಕೆ ಹೇಳಿ? ಅವ್ರಿಗೆ ಕಾನೂನು ಗೊತ್ತಿಲ್ಲ. ಬನ್ನಿ ಲಾಠಿಲಿ ಬಿಡಿಸ್ತೀನಿ. ನೋಡಿ ಇದು ಅಂಡರ್ ಕನ್ಸ್ಟ್ರಕ್ಷನ್. ಸ್ವಲ್ಪ ಹಿಂದೆ ಹೋಗಿ ಅಂಡರ್ ಕನ್ಸ್ಟ್ರಕ್ಷನ್. ಇದಕ್ಕೆ ಬೋರ್ಡ್ ಹಾಕ್ಬೇಕು. ಅಂಡರ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಆಮೇಲೆ ಅಂತ ಬೋರ್ಡ್ ಹಾಕ್ಬೇಕು. ಇಲ್ಲಿ ಕೆಲಸ ನಡೀತಾ ಇದೆ ಅಂತ ಬೋರ್ಡು ಇಲ್ಲ, ರಿಫ್ಲೆಕ್ಟ್ರು ಇಲ್ಲ. ಅನುಚೇತ್, ಜಾಯಿಂಟ್ ಕಮಿಷನರ್ ಅನುಚೇತ್ ನೋಡ್ರಿ. ನಮಸ್ಕಾರ. ಹೋಗಿರಿ ಮಕ್ಕಳಿಗೆ ಅವ್ರಿಗೆ ಬಾಂಬ್ ಹಾಕ್ಬಿಡಿ, ಒಂದು ಬಾಂಬ್ ಬನ್ನಿ. ಅಯ್ಯೋ ಬನ್ನಿ ನೋಡಿ, ಸೇಫ್ಟಿ ನಾಮ್ಸ್ ಇದೆಯಾ? ಯಾರು ಫಾಲೋ ಮಾಡಲ್ಲ ನೋಡಿ. ಮರೀಲಿ ಯಾರಾದ್ರೂ ಆಕ್ಸಿಡೆಂಟ್ ಮಾಡ್ಕೊಂಡು ಹಿಂಗ್ ಬಿದ್ರೆ ಈ ಕಂಬಿ ಎಲ್ಲ ಒಳಕೋಗ್ಬಿಡ್ತದೆ. ನೋಡಿ ಬಿದ್ದೋಗ್ರಿ. ನೋಡಿ ತಗೊಳ್ಳಿ. ನೋಡಿ ಡಬ್ಬ ಬೇಸಾಕಿದ್ದಿಲ್ಲ. ಇದೆಲ್ಲ ರಿಫ್ಲೆಕ್ಟ್ ಆಗ್ಬೇಕು. ಆಮೇಲೆ ಬೋರ್ಡ್ ಉಣ್ಬೇಕು ಕನ್ಸ್ಟ್ರಕ್ಷನ್ ಇದೆ ಅಂತ. ಅದ್ರ ಮೇಲೆ ಯಾರಾದ್ರೂ ಬಿದ್ರೆ ನೋಡಿ ಏನಾಗ್ಬೋದು. ನೋಡಿ 3 ನಿಮಿಷ ಮೇಲೆ ನಿಲ್ಲಿಸಬಾರ್ದು ಅಂತ ಇದೆ. ಹೆಚ್ಚು ಕಡಿಮೆ ಇದು 5 ನಿಮಿಷ ಆಯ್ತು ನಿಂತ್ಕೊಂಡು.
ವಿತಿನ್ 3 minutes ಕ್ಲಿಯರ್ ಆಗಬೇಕು ನ್ಯಾಷನಲ್ ಹೈವೇ ನಾಮ್ಸ್ ಪ್ರಕಾರ. ಅಲ್ಲಿ ನೋಡಿ ಆ ಬೂಮ್ ಬ್ಯಾಮರ್ ವರ್ಕ್ ಆಗ್ತಾ ಇಲ್ಲ. ಇಲ್ಲ ಬ್ರದರ್, ಬೇರೆ ಏನಿದೆಯಾ? ಓನ್ಲಿ ಅಟೆನ್ಷನ್, ಪೆನಾಲ್ಟಿ 2 ಟೈಮು ಅಪ್ಲಿಕಬಲ್. ಅಂದರೆ ನಾವು ಫಾಸ್ಟ್ ಆಗಿಲ್ಲ ಅಂದರೆ 2 ಪಟ್ಟು ದುಡ್ಡು ಕೊಡ್ಬೇಕಂತೆ. ಇವ್ರು ಇಲ್ಲಿ ಇಷ್ಟು ಅನಾಹುತ ಮಾಡಿಟ್ಟಿದ್ರಲ್ಲ, ಇವ್ರಿಗೆ ಎಷ್ಟು ಪೆನಾಲ್ಟಿ ಹಾಕ್ಬಂದು ನಾವು? ಹೌದು, ಈಗ ನಮ್ಮ ಅಲ್ಲ ವಸೂಲಿ ಮಾಡಕ್ಕೆ ಏನೇನು ಅವಕಾಶಗಳು ಮಾಡ್ತಾ ಇದ್ದಾರೆ. ಇದು 2 ಪಟ್ಟು ಪೆನಾಲ್ಟಿ ಅಂತೆ ಫಾಸ್ಟ್ ಆಗಿಲ್ಲ ಅಂದರೆ. ಇವ್ರು ಇಷ್ಟೆಲ್ಲ ಅನಾಹುತ ಮಾಡಿಟ್ಟಿದಾರಲ್ಲ, ಇವ್ರಿಗೆಲ್ಲ ಏನು? ಇವ್ರಿಗೆಲ್ಲ ಯಾರು ಪೆನಾಲ್ಟಿ ಹಾಕೋದು? ಯಾರನ್ನು ಕೇಳಬೇಕು? ಕೇಳಕ್ಕೆ ಹೋದ್ರೆ ಅವ್ರು ರೌಡಿ ಥರ ಬರ್ತಾನೆ, ಆಂಧ್ರ ರೌಡಿ ಬರ್ತಾನೆ. ನಾವು ಕೂಡ ಪಾಳ್ಯಗಾರ್ ಕೆಂಪೇಗೌಡರ ವಂಶದವರು. ನೋಡಿ, ಇಲ್ಲಿ ಅನಾಹುತಗಳ ಮೇಲೆ ಅನಾಹುತ ಮಾಡಿಟ್ಟಿದ್ದಾರೆ. ಇಲ್ಲಿನ ಸಿಬ್ಬಂದಿಗಳು ಕೂಡ ನೆಟ್ಟಿಗೆ ಸಂಬಳ ಕೊಡಲ್ಲ ಅವರು. ಇಲ್ಲಿ ಸಿಬ್ಬಂದಿಗಿಂತ ಆಂಧ್ರ ಗೂಂಡಾಗಳನ್ನ ಸಾಕೊಂಡಿದ್ದಾರೆ. ಇವಾಗ ಒಬ್ಬ ಆಂಧ್ರ ಗೂಂಡಾನಿಗೆ ಓಡಿಸಿದ್ದೀವಿ, ಅವ್ನು ID ಕಾರ್ಡ್ ಹಾಕೊಂಬರಿಲ್ಲ, ಲಾಸ್ಟಲ್ಲಿ ಪ್ರಶ್ನೆ ಮಾಡಿದ್ಮೇಲೆ ತೋರಿಸ್ದ. ಹಂಗಾಗಿ ಇಲ್ಲಿ ನಡೀತಿರೋದು ಎಲ್ಲರೂ ಅಕ್ರಮನೇ. ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಬೇಕಾದ ಒಬ್ಬ CM ಅಂದರೆ ಈ ಟೋಲ್ ಗೇಟ್ಗಳನ್ನು ಇಲ್ಲಿಂದ ಖಾಲಿ ಮಾಡಿಸ್ಬೇಕು. ದೇಶದಲ್ಲಿ 600ಕ್ಕೂ ಹೆಚ್ಚು ಟೋಲ್ ಗೇಟ್ಸ್ ಇದೆ, 1.6 lakh kilometers ಟೋಲ್ ಗೇಟ್ಸ್ ಇದೆ. ಇದನ್ನು ತೆಗಿಬೇಕಾದಂಥ CM ಪ್ರೈಮ್ ಮಿನಿಸ್ಟರ್ ದೇಶಕ್ಕೆ ಬಂದರೆ ನಮ್ಮಂಥವ್ರಿಗೆ ನಿಮ್ಮಂಥವ್ರಿಗೆ ಅನುಕೂಲ ಆಗುತ್ತೆ. ಆ ದಿನಕ್ಕೆ ನಾವೆಲ್ಲ ವೆಯ್ಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ಸ್ ಅ ಲಾಟ್. ವಾಯ್ಸ್ ಆಫ್ ಕರ್ನಾಟಕ.